ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ರೀಡಿಂಗ್ ಹೇಗಿದೆ ನೋಡೋಣ. ಸಾರಿ ಡಿಲೇ ಆಗಿದ್ದಕ್ಕೆ, ಬಿಕಾಸ್ ಸೊ ಬನ್ನಿ ನೋಡೋಣ. ಸ್ವಲ್ಪ ನೆಗೆಟಿವಿಟಿ ಇದೆ, ನಿಮ್ಮ ಮೈಂಡ್ ಕ್ಲಿಯರ್ ಆಗಿ ಇಲ್ಲ. ಸ್ವಲ್ಪ ಅಳುನ ಕಡಿಮೆ ಮಾಡ್ಕೊಳ್ಳಿ, ತಲೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ತಲೆ ತುಂಬ ಬರೀ ಮಗುನೇ ಇದೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದೀರಾ, ನೋವಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಏನೋ ನಡೆದಿದ್ದು ನಿಮಗೆ ತುಂಬಾ ಪೆಟ್ಟು ಕೊಟ್ಟಿದೆ, ಮನಸ್ಸಿಗೆ ನೋವು ಮಾಡಿದೆ ಅನ್ನುವಂಥದ್ದು ಕೂಡ ಇದೆ. ಅದನ್ನ ಸರಿಪಡಿಸ್ಕೊಳ್ಳಿ. ಯಾರ್ದೋ ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳ್ತಾರೆ, ಬಟ್ ಹೆದರ್ಕೊಳ್ಬೇಡಿ, ಏನೂ ಆಗೋದಿಲ್ಲ, ಸರಿ ಹೋಗುತ್ತೆ. ಜೊತೆಗೆ ಮೈಂಡಿಗೆ ಸಂಬಂಧಪಟ್ಟಂಗೆ, ಮೆದುಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಯಾರಾದರೂ ಹೇಳ್ಬೋದು, ಏನೋ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನ ಆರೋಗ್ಯದ ಕಡೆ ಕೊಡಬೇಕು, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಸುತ್ತಮುತ್ತ ಎಷ್ಟೇ ಜನ ಶತ್ರುಗಳಿದ್ರು, ಏನೇ ಇದ್ರು ಹೆಚ್ಚು ಎದುರ್ಕೊಳ್ಳೋಕೆ ಹೋಗಬೇಡಿ. ಕಾಲಾಯ ತಸ್ಮೈ ನಮಃ, ಕರ್ಮ ಅವರಿಗೆ ಅವ್ರವ್ರ ಪಾಲಿನ ಕರ್ಮನ ವಾಪಸ್ ಕೊಡುತ್ತೆ ಅಂತ ಸುಮ್ಮನಾಗ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಸ್ವಲ್ಪ ನಿಧಾನವಾಗಿ ವರ್ಕ್ ಆಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಸೊ ವಾಟ್ ನೆಕ್ಸ್ಟ್, ಏನು ಮಾಡಬಹುದು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಏಂಜಲಿಕ್ ಎನರ್ಜಿ, ಏಂಜಲಿಕ್ ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಎಷ್ಟು ಜನ ಬ್ಲೆಸ್ಸಿಡ್ ಇದ್ದೀರಾ, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕನೆಕ್ಟೆಡ್ ಇದೆ, ಕಟ್ಕಾರ್ಡ್ ಮಾಡ್ಕೊಳ್ಳಿ. ಸೊ ಯಾರೋ ನಿಮ್ಮ ಮೈಂಡನ್ನ ಟೈ ಅಪ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ತುಂಬಾನೇ ಬ್ಲ್ಯಾಕ್ ಮ್ಯಾಜಿಕ್ ಕಾಣಿಸ್ತಾ ಇದೆ, ತುಂಬ 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 ಬ್ಲ್ಯಾಕ್ ಮ್ಯಾಜಿಕ್ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಇದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇದು ನೀವೇನೇ ಪ್ರಯತ್ನ ಪಟ್ಟರು, ಎಲ್ಲೇ ಹೋದ್ರು ನಿಮಗೆ ದೈವಾನುಗ್ರಹ ಇಲ್ದಿರೋ ಹಾಗೆ ಮಾಡ್ತಾ ಇರುವಂಥದ್ದು, ಜೊತೆಗೆ ನಿಮಗೆ ಸಮಸ್ಯೆ ಮಾಡ್ತಾ ಇರೋದು ಮಾಡ್ತಾನೆ ಇದ್ದಾರೆ. ಜೊತೆಗೆ ಇಲ್ಲಿ ಕಂಬದ ನರಸಿಂಹನೋ ಯಾವುದೋ ಒಂದು ದೇವರು, ನರಸಿಂಹ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಯಾರೋ ಒಂದು ಹೊಸ ಬಟ್ಟೆ ತಂದು ಕೊಡ್ತಾರೆ ನಿಮಗೆ, ಅದನ್ನ ಹಾಕ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ, ಆ ಹೊಸ ಬಟ್ಟೆನ ಹಾಕ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ವಿಶೇಷವಾದಂತಹ ರಕ್ಷೆ ಇದೆ ನಿಮಗೆ, ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿಶೇಷವಾದಂಥ ಆಶೀರ್ವಾದ ಕೂಡ ಇದೆ. ಎಲ್ಲೋ ಒಂದ್ ಕಡೆ ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಎಕ್ಸ್ರೇ ರಿಪೋರ್ಟ್ ಪಾಸಿಟಿವ್ ಆಗಿ ಬರುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಏನಿತ್ತು ಅದು ಉಲ್ಬಣಗೊಳ್ಳುತ್ತೆ, ಆದರೆ ಅದು ಹಾಗೆ ವಾಸಿ ಕೂಡ ಆಗತ್ತೆ. ಧನ್ವಂತರಿ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮಗೆ ರಕ್ಷೆ ಅನ್ನೋದು ಇದೆ, ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೊ ಯಾರೋ ನಿಮ್ಮನ್ನ ಬೀಳೋದಕ್ಕೆ ಬಿಡೋದಿಲ್ಲ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಒಂದು ರಕ್ಷೆನ ಹಾಕ್ತಾರೆ, ಯಾವತ್ತೂ ನಿಮ್ಮನ್ನ ಗೆಲುವಲ್ಲಿ ಇಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ಪ್ರಯತ್ನ ಪಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಟ್ರ್ಯಾಪಿಂಗ್ ಎನರ್ಜಿಯಿಂದ ನೀವು ಹೊರಗೆ ಬರ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಫ್ರೆಂಡ್ ಝೋನ್, ಹೊಸ ಫ್ರೆಂಡ್ಸ್ ನಿಮಗೆ ಸಿಗುವಂತ ಸಾಧ್ಯತೆ ಇದೆ, ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲೈಫಿಗೆ ನ್ಯೂ ಎಂಟ್ರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ಹೊಸ ಬೈಕ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬೈಕ್ ಲವರ್ಸಿಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಏನೋ ಒಂದಷ್ಟು ಹೆವಿ ಎನರ್ಜಿ ಇದೆ.
ಸೊ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಬೈಕನ್ನು ಗಿಫ್ಟ್ ಕೊಡಬಹುದು, ಅಥವಾ ಯಾರೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಲವ್ ಮ್ಯಾರೇಜ್ ಆಗುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ನಿಮ್ಮನ್ನು ಅಬ್ಯೂಸ್ ಮಾಡ್ತಾ ಇರ್ಬೋದು, ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಗ್ಗೆ ಸಾಕಷ್ಟು ಗಾಸಿಪ್ ಮಾತಾಡ್ತಾ ಇದ್ದಾರೆ, ಸಾಕಷ್ಟು ಗಾಸಿಪ್ ಮಾಡ್ತಿದ್ದಾರೆ, ಅದು ನಿಮ್ಮವರೆಗೂ ಬಂದು ತಲುಪ್ತಾ ಇಲ್ಲ ಅಥವಾ ತಲುಪಿರ್ಬೋದು. ಅದರಿಂದ ನೀವು ಹೆಚ್ಚು ಮನಸ್ಸಿಗೆ ನೋವು ಮಾಡ್ಕೊಳ್ತಿದ್ದೀರಾ, ಹಾಗೆ ನೋವು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ದೇಹದ ಒಳಗಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೊರಗಡೆಯಿಂದ ಏನು ನಿಮಗೆ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ, ದೇಹದ ಒಳಗಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಲೈಕ್ ಬ್ಯಾಕ್ಟೀರಿಯಾ ಇರ್ಬೋದು, ಏನಾದರೂ ಪ್ರಯೋಗಗಳಿರ್ಬೋದು, ಇದನ್ನೆಲ್ಲ ತಕ್ಕೊಳ್ಳಿ ಅನ್ನುವಂಥದ್ದು ಇದೆ. ದೈವಾನುಗ್ರಹ ಸಿಗದೆ ಇರೋ ಹಾಗೆ ಮಾಡಿದ್ದಾರೆ. ಇದಕ್ಕೆ ಶಿಕ್ಷೆನ ಮುಂದಿನ ದಿನಗಳಲ್ಲಿ ಅವರ ಗುರುಗಳು, ಯಾರು ನಿಮಗೆ ತೊಂದರೆ ಮಾಡಿದ್ದಾರೆ ಅವರ ಗುರುಗಳು ಅವ್ರಿಗೆ ಶಿಕ್ಷೆನ ಕೊಡ್ತಾರೆ, ಅವರ ವಿದ್ಯೆನ ಅವರಿಂದ ಕಿತ್ಕೊಳ್ತಾರೆ ಗುರುಗಳು ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆನ್ನ ಹಿಂದೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ, ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪ್ರೀತಿ ಮಾಡುವಂಥವ್ರು ನಿಮ್ಮ ಜೀವನದಲ್ಲಿ ಇದ್ದಾರೆ, ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಏನೋ ಒಂದಷ್ಟು ವಿಚಾರಕ್ಕೆ ಕಣ್ಣೀರು ಹಾಕುವಂಥ ಪ್ರಸಂಗ ಬರಬಹುದು. ಸೊ ಸ್ಟೇ ಸ್ಟ್ರಾಂಗ್ ಅನ್ನುವಂಥದ್ದು ಇದೆ. ಯೂನಿವರ್ಸ್ ನಿಮ್ಮನ್ನ ನೋಡ್ತಾ ಇದೆ, ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯನ ಕೂಡ ಕಳಿಸ್ತಾರೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾರು ತುಂಬಾ ತೊಂದರೆನ ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮ್ಮನ್ನ ಉಪಯೋಗಿಸ್ಕೊಂಡು ಬೇರೆಯವ್ರು ಹಣ ಮಾಡ್ತಿದ್ದಾರೆ, ನೀವು ತುಂಬ ಸಮಸ್ಯೆಯಲ್ಲಿ ಇದ್ದೀರಾ, ಅಥವಾ ನಿಮ್ಗೆ ಏನಾದರೂ ತಲೆನೋವಾಗಿದೆ ಅಂದರೆ ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ. ಅದರಿಂದ ನಿಮಗೆ ಫೈನಾನ್ಷಿಯಲ್ ಯೋಚನೆ ಮಾಡುವಂಥದ್ದು ಏನಿಲ್ಲ, ನಿಮ್ಗೆ ಅಗತ್ಯ ಇದ್ದಾಗೆಲ್ಲ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮೈಂಡಲ್ಲಿ ಕೂತ್ಕೊಂಡು ಬೇರೆ ವ್ಯಕ್ತಿ ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ. ಜಸ್ಟ್ ಲೆಟ್ ಗೋ ಮಾಡಿ ಎನರ್ಜಿನ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಒಂದು ವಾಚಿಂಗ್ ಪವರ್ ಇದೆ, ಯಾರೋ ನಿಮ್ಮನ್ನು ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಆನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಸೊ ಯಾರೋ ನಿಮ್ ಕನ್ಸಲ್ಲಿ ಬಂದು ಏನೋ ಹೇಳ್ತಾರೆ, ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅದ್ರ ಕಡೆ ಗಮನನ ಕೊಡಿ. ಬಟ್ ನಿಮ್ಗೆ ಬೆಳಿಗ್ಗೆ ಆದ್ರೆ ಅದೇನು ಅಂತ ಗಮನ ಇರೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೊಟೆಕ್ಟಿವರ್ ಅವರ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇವಿಲೈ ಎನರ್ಜಿ ಇದೆ ಇಲ್ಲಿ, ಸೊ ಇವಿಲೈ ಕೂಡ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೇಲಿ ಇವಿಲೈಗೆ ಸಂಬಂಧಪಟ್ಟಂಥ ವಸ್ತುಗಳು ಏನಾದರೂ ಇದ್ರೆ ಅದನ್ನ ಬಿಸಾಕ್ಬಿಡಿ, ಅದನ್ನ ಇಡಬೇಡಿ ಮನೇಲಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇದು ನಿಮಗೆ ಬಿಟ್ಟಂತ ವಿಚಾರ. ಓಕೆ, ಒಂಚೂರು ವಾಸ್ತು ಟಿಪ್ಪನ್ನ ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಾಸ್ತು ಟಿಪ್ಪು ಸರಿ ಮಾಡ್ಕೊಂಡ್ರೆ ನಿಮ್ಮನೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಬಿಸಿ 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 ಏನೋ ಒಂದಷ್ಟು ವಿಚಿತ್ರವಾದಂಥ ಪ್ರಾಣಿನ ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಪ್ರಾಣಿ, ಯಾರೋ ಮನುಷ್ಯರನ್ನ ತಿನ್ನೋದು ಅಥವಾ ಸಮಥಿಂಗ್ ಏನೋ ತಿನ್ನೋದನ್ನ ನೋಡ್ತೀವಿ, ಆ ಥರದ್ದು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಕ್ಲಾರಿಟಿನ ತಗೊಳ್ಳಿ. ಒಂದಷ್ಟು ಮುಖವಾಡದ ಮನುಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಓಕೆ, ಮಾಡ್ತಾ ಇದ್ದಾರೆ. ಗಾಸಿಪ್ ಗಾಸಿಪ್ ಗಾಸಿಪ್, ತುಂಬಾ ಗಾಸಿಪ್ ನಡೀತಾ ಇದೆ. ನಿಮ್ಮ ವಿಶ್ ಕಮ್ ಟ್ರೂ ಖಂಡಿತವಾಗ್ಲೂ ಆಗುತ್ತೆ. ಗಣೇಶನ ಆಶೀರ್ವಾದ ಇದೆ. ಎಸ್, ಯಾರು ರೋಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಸ್ಪೆಷಲ್ ಗಿಫ್ಟು, ಯಾರೋ ಒನ್ ಬೈ ಒನ್ ತುಂಬ ಜನ ಬಂದು ನಿಮಗೆ ಒಂದು ರೀತಿ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಆ ಥರದ್ದೇನೋ ಸಮಥಿಂಗ್ ಇದೆ ಇಲ್ಲಿ. ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇನ್ನು ಅಡ್ವಾನ್ಸ್ ಯುಗಾದಿಲಿ. ಸೊ ಹಾಗೇನೆ ಅಂಗಾಳ ಪರಮೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ.
ಸೊ ಎಲ್ಲರಿಗೂ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದನ ಮಾಡಲಿ ಅನ್ನುವಂಥದ್ದು ಇದೆ. ಈ ಹೋಲಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ಇದೆ, ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸ್ಟಕ್ ಎನರ್ಜಿ ರಿಮೂವ್ ಆಗಿ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಬರಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಿಮ್ಗೊಂದು ಅಡ್ವೈಸ್ ಜೊತೆಗೆ ಒಂದು ಲೈಫ್ ಪರ್ಪಸ್ಸಿಗೆ ರಿಲೇಟೆಡ್ ಒಂದು ಗಿಫ್ಟ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಮೋಸ ಮಾಡಿ ಹೋದವ್ರ ಬಗ್ಗೆ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಮೋಸ ಮಾಡಿದ್ರು, ಯಾರು ಮೋಸ ಮಾಡಿದ್ರು, ಯಾವ ವಿಚಾರಕ್ಕೆ ಮೋಸ ಮಾಡಿದ್ರು, ಇದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಜೊತೆಗೆ ನೀವು ಮೋಸ ಮಾಡಬೇಡಿ ಅನ್ನುವಂಥದ್ದು ಇದೆ. ಆರೋಗ್ಯ ಕೂಡ ಸುಧಾರಿಸುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನು ದೇಶ ಬಿಟ್ಟು ಬೇರೆ ದೇಶಕ್ಕೆ ಯಾರೋ ಓಡೋಗ್ತಾರೆ ಅಂತ ಕೂಡ ತೋರಿಸ್ತಾ ಇದೆ. ಪ್ರಯಾಣ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಯಾಣ ಹೋಗಕ್ ಮುಂಚೆ ಎಲ್ಲಾನು ಬಿಟ್ಟು ನೀವು ನಿಮ್ಮ ಜೀವನ ಅಂತ ನೋಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಮಿಲಿಗೆ ನ್ಯೂ ಪರ್ಸನ್ ಆ್ಯಡ್ ಆಗುವಂಥ ಸಾಧ್ಯತೆ ಇದೆ. ಸ್ಟಕ್ ಎನರ್ಜಿಲಿ ನಿಮ್ಮ ಮೇಲೆ ಪ್ರಯೋಗಗಳು ಆಗಿಂದ ಹೇಳ್ತಾನೆ ಇದ್ದೀನಿ, ಆಗಿದೆ. ಸೊ ಲೋನ್ ಸಿಗುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮೊಳಗಿನ ಗುರುನ ನೀವು ನೋಡ್ಕೊಳ್ಳಿ. ಪ್ರೆಗ್ನೆನ್ಸಿ ಬರುವಂಥದ್ದು, ಹೊಸ ಪ್ರೀತಿ ಬರುವಂಥದ್ದು, ಪ್ರೀತಿ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಮಿಸ್ಕ್ಯಾರೇಜ್ ಆಗಬಹುದು, ತಲೆ ಕೆಡಿಸ್ಕೊಳ್ಬೇಡಿ, ಮತ್ತೆ ಪ್ರೆಗ್ನೆನ್ಸಿ ಬರುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಆಗುವಂಥದ್ದು. ಗಣೇಶ, ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಒಟ್ನಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಕಡೆಯಿಂದ ನಿಮ್ಮನ್ನ ಕಟ್ ಹಾಕಿದ್ದಾರೆ, ಜನಗಳು ಕಟ್ ಹಾಕಿದ್ದಾರೆ ಅಷ್ಟೇ. ಬಟ್ ಯೂನಿವರ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾನೆ ಇದೆ. ಆ ಬ್ಲೆಸ್ಸಿಂಗ್ಸ್ ಮಧ್ಯೆನೇ ನಿಮ್ಮ ಯಶಸ್ಸು ಕೂಡ ನಿಶ್ಚಯ ಆಗಿದೆ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ, ಎಲ್ರಿಗೂ ಕಂಗ್ರ್ಯಾಚುಲೇಷನ್. ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಈ ವರ್ಷ. ಒಳ್ಳೆ ರೀತಿಲಿ ನಿಮ್ಮ ಜೀವನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಗೋಮುಖ ವ್ಯಾಘ್ರಗಳು ಇರಬಹುದು, ಅಥವಾ ಮುಖವಾಡದ ವ್ಯಕ್ತಿಗಳಿರಬಹುದು, ಅಥವಾ ಅವ್ರು ಯಾರು ಅಂತ ನಿಮಗೆ ಗೊತ್ತೇ ಇಲ್ಲ ಅಂಥ ವ್ಯಕ್ತಿಗಳೆಲ್ಲರೂ ನಿಮ್ಮ ಜೀವನನ ಒಂದ್ ರೀತಿ ತೊಂದರೆ ಮಾಡಿ ನರಕ ತೋರಿಸ್ತಾ ಇದ್ದಾರೆ. ಇನ್ ಕೆಲವರು ನಿಮ್ಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ದಾಗಿರ್ಲಿ, ಯಾಕೆಂದ್ರೆ ಯೂನಿವರ್ಸ್ ನಿಮ್ಗೆ ಕೆಟ್ಟವ್ರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಒಳ್ಳೆಯವ್ರನ್ನ ಕೂಡ 1 by 1 ಟೈಮಿಗೆ ಬೇಕಾದಾಗೆ ಕಳಿಸ್ತಾನೆ ಇರುತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧರ್ಮದ ಹಾದಿನ, ಸತ್ಯದ ಹಾದಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಟೇಕ್ ಕೇರ್.